ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್. ನಾನಿವತ್ತು ನಾರ್ಮಲ್ ಪ್ಲೇನ್ ಪಡ್ಡು ಅಲ್ಲ, ಮಸಾಲೆ ಪಡ್ಡುನ ಯಾವ ರೀತಿ ಸಿಂಪಲ್ ಆಗಿ ತುಂಬಾ ಟೇಸ್ಟಿಯಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ, ಮಾಡೋದು ಕೂಡ ತುಂಬಾ ಈಸಿಯಾಗಿರುತ್ತೆ, ನೋಡೋದಕ್ಕೂ ಕೂಡ ಅದ್ಭುತವಾಗಿರುತ್ತೆ. ಬನ್ನಿ ತಡ ಮಾಡದೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ರೈಸ್ ಅಂದ್ರೆ ರೇಷನ್ ರೈಸ್. ಇದನ್ನ ಈ ಕಪ್ ಅಳತೆಯಲ್ಲಿ 3 ಕಪ್ ಆಗುವಷ್ಟು ರೇಷನ್ ರೈಸ್ ಅನ್ನ ತಗೊಳ್ತಾ ಇದ್ದೀನಿ. ರೇಷನ್ ರೈಸ್ ಅವೈಲೇಬಲ್ ಇಲ್ಲ ಅಂದ್ರೆ ಬೇರೆ ರೈಸ್ ಕೂಡ ತಗೋಬಹುದು. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನ ತಗೊಳ್ತಾ ಇದ್ದೀನಿ. ನಂತರ 1 ಕಪ್ ಗಿಂತ ಕಡಿಮೆ ಆಗುವಷ್ಟು ಉದ್ದಿನ ಬೇಳೆನ ಕೂಡ ತಗೊಳ್ತಾ ಇದ್ದೀನಿ. 3 ಕಪ್ ಅಕ್ಕಿಗೆ ಅರ್ಧ ಬಟ್ಲಿಗಿಂತ ಹೆಚ್ಚು ಉದ್ದಿನ ಬೇಳೆನ ತಗೊಳ್ಬೇಕು. ಮತ್ತೆ ಚೆನ್ನಾಗಿ ಎಲ್ಲಾನು ವಾಶ್ ಮಾಡ್ಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಬಕ್ಕಿನೂ ಕೂಡ ತಗೊಳ್ತಾ ಇದ್ದೀನಿ. ಎಲ್ಲಾನು ಕೂಡ ಇಲ್ಲ ಅಂದ್ರೂ ಒಂದು 7 ಅವರ್ ಆದ್ರೂ ನೆನೆಲಿಕ್ಕೆ ಬಿಡಬೇಕು. ಜಾಸ್ತಿನೇ ನೀರನ್ನ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ 7 ರಿಂದ 8 ಅವರ್ ಆದ್ರೂ ನೆನಿಬೇಕು. ಅವಾಗ ಮಾತ್ರ ಸಾಫ್ಟ್ ಆಗಿ ಬರುತ್ತೆ ಪಡ್ಡು. ಇವಾಗ 7 ಅವರ್ ಆಯ್ತು. ಇದಕ್ಕೆ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ನೆನೆ ಹಾಕೊಂಡಿದ್ದೀನಿ ರುಬ್ಬೋ ಟೈಮ್ ಅಲ್ಲಿ. ಇವಾಗ ಎಲ್ಲಾನು ಕೂಡ ಮಿಕ್ಸಿಗೆ ಹಾಕೊಳ್ಳೋಣ. ನೆನೆ ಇಟ್ಕೊಂಡಿರುವಂತಹ ಕಾಳುಗಳು ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ತುಂಬಾ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನ. ಆವಾಗ ಸ್ಪಾಂಜಿ ಆಗಿ ಮತ್ತು ಫ್ಲಫಿ ಆಗಿ ಪಡ್ಡು ರೆಸಿಪಿ ಚೆನ್ನಾಗಿ ಬರುತ್ತೆ. ಬಾಯಲ್ಲಿ ಇಟ್ಟರೆ ಕರಗಬೇಕು, ಆ ರೀತಿ ಪಡ್ಡು ಬರುತ್ತೆ. ಎಷ್ಟು ಸ್ಮೂತ್ ಆಗಿ ಹಾಕೊಳ್ತೀವೋ ಅಷ್ಟು ಸ್ಮೂತ್ ಆಗಿ ಫ್ಲಫಿ ಆಗಿ ಬರ್ತವೆ ಪಡ್ಡು. ಇವಾಗ ಸ್ಮೂತ್ ಆಗಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಈ ರೀತಿಯಾಗಿ ಸ್ಮೂತ್ ಆಗಿರ್ಬೇಕು, ಒಂದು ಪಾತ್ರೆಗೆ ತೆಗೆದು ಇಟ್ಕೊಳ್ತಾ ಇದ್ರಿ. ನಂತರ ನೆನೆ ಇಟ್ಕೊಂಡಂತಹ ಅವಲಕ್ಕಿನೂ ಕೂಡ ಇವಾಗ ಸೇರ್ಕೊಂಡು ಎಲ್ಲಾನು ಕೂಡ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ರಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾನ ಸೇರಿಸ್ಕೊಂಡು ಈ ರೀತಿಯಾಗಿ ಎಲ್ಲಾನು ಕೂಡ ಕಲಿಸಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಮೂತ್ ಆಗಿರ್ಬೇಕು ಹಿಟ್ಟು. ಇದನ್ನ ಲಿಡ್ ನ ಕ್ಲೋಸ್ ಮಾಡಿ 1 ಓವರ್ ನೈಟ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. 1 ಓವರ್ ನೈಟ್ ಆದ್ಮೇಲೆ ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿರುತ್ತೆ. ಯಾವ ರೀತಿ ಹುದುಗಿ ಬಂದಿದೆ ಅಂತ ಈ ರೀತಿಯಾಗಿ ಪ್ಲೇಟ್ ನ ಇಟ್ಟು ಮೇಲೆ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಹುದುಗಿ ಬಂದ್ಮೇಲೆ ಪಾತ್ರೆ ಕೆಳಕ್ಕೆ ಎಲ್ಲ ಬೀಳಬಾರ್ದು ಹಿಟ್ಟು ಅಂತ. ಇವಾಗ ನೋಡೋಣ 1 ಓವರ್ ನೈಟ್ ಆದ್ಮೇಲೆ ಈ ರೀತಿಯಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ. ನೋಡಿ ಎಷ್ಟು ಫ್ಲಫಿ ಆಗಿ ಬಂದಿದೆ ಅಂತ. ಇಷ್ಟು ಫ್ಲಫಿ ಆಗಿ ಬಂದಾಗ ಪಡ್ಡು ಫ್ಲಫಿ ಆಗಿ ಮತ್ತೆ ಸ್ಪಾಂಜಿ ತರ ಬಾಯಲ್ಲಿ ಇಟ್ರೆ ಕರಗಬೇಕು, ಆ ರೀತಿ ರೆಡಿ ಆಗುತ್ತವೆ. ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ಸ್ಟೋವ್ನ ಆನ್ ಮಾಡಿ ಒಂದು ಕಡಾಯಿನ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಬೇಕು. ಎಣ್ಣೆ ಎಲ್ಲ ಕಾದಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನಕಾಯಿನ ತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಒಂದು ದೊಡ್ಡ ಸೈಜ್ ಈರುಳ್ಳಿನೂ ಕೂಡ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು.
ನಂತರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಬೇಕು. ನಂತರ ಚಿಟಿಕೆ ಅರಿಶಿಣದ ಪುಡಿನ ಬೇಕಿದ್ರೆ ಸೇರಿಸ್ಕೊಳ್ಬಹುದು, ಇಲ್ಲ ಅಂದರೂ ಬಿಡಬಹುದು. ಕಲರ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ಪ್ಯಾಚುಲಾ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಫ್ರೈ ಮಾಡಿದಂಥ ಒಗ್ಗರಣೆನೆಲ್ಲ ಒಂದು ಬೌಲ್ನಲ್ಲಿ ತೆಗೆದು ಇಟ್ಕೊಂಡಂತಹ ಪಡ್ಡು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಎಲ್ಲ ಪಡ್ಡು ಹಿಟ್ಟಿನೊಂದಿಗೆ ಚೆನ್ನಾಗಿ ಹೊಂದಾಣಿಕೆ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ಟೋವ್ನ ಆನ್ ಮಾಡಿ ಪಡ್ಡು ಹಂಚನ್ನು ಕಾಯೋದಕ್ಕೆ ಇಟ್ಕೊಳ್ಬೇಕು. ಅದಕ್ಕೆ ಈ ರೀತಿಯಾಗಿ ಆಯಿಲ್ನ ಬ್ರಷ್ ಮಾಡ್ಕೊಳ್ಬೇಕು. ಉರಿ ಮಾತ್ರ ಲೋ ಫ್ಲೇಮ್ನಲ್ಲೇ ಇರಬೇಕು ಪಡ್ಡು ಮಾಡುವಾಗ. ನಂತರ ಇದಕ್ಕೆ ಆವಾಗಲೇ ಕಲಿಸಿ ಇಟ್ಕೊಂಡಿದ್ದಂತಹ ಪಡ್ಡು ಬ್ಯಾಟರ್ನ ಬಟ್ಟಲಿನ ಸಹಾಯದಿಂದ ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಬೇಕು. ಉರಿ ಮಾತ್ರ ಯಾವ ಫ್ಲೇಮ್ನಲ್ಲೇ ಇರಬೇಕು. ನಂತರ ಮೇಲೆ ಬ್ರಷ್ನ ಸಹಾಯದಿಂದ ಆಯಿಲನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಪಡ್ಡು ತುಂಬಾ ಗರಿಗರಿಯಾಗಿ ಬರುತ್ತವೆ. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷನಾದರೂ ಬೇಯೋದಕ್ಕೆ ಬಿಡಬೇಕು. ಉರಿ ಮಾತ್ರ ಲೋ ಫ್ಲೇಮ್ನಲ್ಲೇ ಇರಬೇಕು. ನಂತರ 2 ರಿಂದ 3 ನಿಮಿಷ ಆದಮೇಲೆ ನೋಡ್ತಾ ಇದ್ದೀವಿ, ಈ ರೀತಿಯಾಗಿ ಪಡ್ಡು ಎಲ್ಲ ಸಾಫ್ಟಾಗಿ ಫ್ರೈ ಆಗಿದೆ. ಈ ರೀತಿ ಸ್ಪೂನ್ನ ಸಹಾಯದಿಂದ ಎಲ್ಲನೂ ಕೂಡ ಮಗಚಿ ಹಾಕ್ಕೊಳ್ಬೇಕು. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿ ಈ ರೀತಿಯಾಗಿ ಪಡ್ಡು ರೆಸಿಪಿನ ಮಾಡಬಹುದು. ಪ್ಲೇನ್ ಪಡ್ಡು ತಿಂದು ಬೇಜಾರಾಗಿದ್ದರೆ ಖಂಡಿತ ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಕೀಪ್ ವಾಚಿಂಗ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.